ಅಣ್ಣ ತುಂಬ ಅರ್ಜೆಂಟ್ ಇತ್ತಣ್ಣ, 1 ಲಕ್ಷ ಅಮೌಂಟ್ ಬೇಕಾಗಿತ್ತಣ್ಣ. ಬಡ್ಡಿ ಎಷ್ಟಾದರೂ ಪರವಾಗಿಲ್ಲ ಕಟ್ತೀನಣ್ಣ, ಪ್ಲೀಸ್ ಅಣ್ಣ. ನೋಡಪ್ಪ, ಬಡ್ಡಿ ಎಷ್ಟಾದ್ರೂ ಪರವಾಗಿಲ್ಲ ದುಡ್ಡು ಕೊಡು ಅಂತ ಕೇಳ್ತಾ ಇದೆಯಾ. ಇನ್ ಕೇಸ್ ಏನಾದ್ರು ಬಡ್ಡಿ ಕಟ್ಟಿಲ್ಲ ಅಂತಂದ್ರೆ ಇನ್ನೊಂದು ಮುಖ ನೋಡ್ತೀಯ ನೀನು. ಬಡ್ಡಿ ಸಾಲ ಮಾಡಿ ಯಾರೂ ನೆಮ್ಮದಿಯಾಗಿರೋಕ್ಕಾಗಲ್ಲ ಕಣಪ್ಪ. ಊರಲ್ಲಿರೋ ಜಮೀನು ಮಾರ್ಬಿಟ್ಟು ನಿಮ್ಮ ಅಪ್ಪನ ಆಪರೇಷನ್ ಮಾಡಿಸೋದಾಯ್ತು ಬಿಡಪ್ಪ. ಅಮ್ಮ, ನಮ್ಮ ಹತ್ರ ಇರೋದೇ ಸ್ವಲ್ಪ ಜಮೀನು ಕಣಮ್ಮ, ಅದನ್ನು ಮಾರ್ಕೊಂಡ್ಬಿಟ್ರೆ ಊರವರೆಲ್ಲ ನಮ್ಮನ್ನ ಆಡ್ಕೊಂಡ್ಬಿಡ್ತಾರೆ ಕಣಮ್ಮ. ಹೆಂಗೋ ಬಡ್ಡಿ ಸಾಲ ತೊಗೊಂಬಂದು ತೀರ್ಸ್ಕೊಳ್ಳೋಣ ಬಿಡಮ್ಮ. ತಗೊಳ್ರಿ ದುಡ್ಡು, ಟೈಮ್ ಕರೆಕ್ಟಾಗಿ ಬಡ್ಡಿ ಕಟ್ಬಿಡಿ. ಏನ್ರಿ 1 ತಿಂಗಳಾಯ್ತಲ್ರಿ ಬಡ್ಡಿನೇ ಕಟ್ಟಿಲ್ಲ? ಅಣ್ಣ ಒಂದು ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ ಅಣ್ಣ, ಇನ್ನೊಂದು ವಾರ ಟೈಮ್ ಕೊಡಿ ಅಣ್ಣ, ಬಡ್ಡಿ ಕಟ್ಬಿಡ್ತೀನಿ. ಎಲ್ರಿ 1 ವಾರ ಬಡ್ಡಿ ದುಡ್ಡು ಕಟ್ತೀನಿ ಅಂತಂದ್ರೆ ಇನ್ನೂ ಕಟ್ಟಿಲ್ಲ? ಅಣ್ಣ, ನಮ್ಮ ಅಪ್ಪನ ಆಪರೇಷನ್ ಅಂತ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗಿರಲಿಲ್ಲ ಅಣ್ಣ. ನೆಕ್ಸ್ಟ್ ತಿಂಗಳಿಂದ ನಾನು ಕೆಲ್ಸಕ್ಕೆ ಜಾಯ್ನ್ ಆಗ್ತೀನಿ ಅಣ್ಣ. ಕೆಲ್ಸಕ್ಕೆ ಹೋಗಿದ ತಕ್ಷಣ ನೀನು ಬಡ್ಡಿ ದುಡ್ಡು ಕಟ್ಬಿಡ್ತೀನಿ ಅಣ್ಣ. ಅವೆಲ್ಲ ನಂಗೆ ಗೊತ್ತಿಲ್ಲ ಕಣ್ರಿ. ನಿಮ್ಮ ಗಾಡಿ ಸೀಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಷ್ಟು ಬಡ್ಡಿ 2 ತಂದು ಕಟ್ಬಿಟ್ಟು ಆಮೇಲೆ ಗಾಡಿ ಬಿಟ್ಕೊಂಡು ಹೋಗಿ. ನೋಡ್ದೇನಪ್ಪ ಎಷ್ಟೆಲ್ಲ ರಾಮಾಯಣ ಆಯಿತು ಅಂತ. ಅದಕ್ಕೆ ಕಣಪ್ಪ ದೊಡ್ಡವ್ರು ಹೇಳಿರೋದು, ಸಾಲ ಮಾಡಿದ್ರೆ ಸಾವು ತಲೆ ಕೊಟ್ಟಂಗೆ ಅಂತ. ಹೋಗ್ಲಿ ಬಿಡಪ್ಪ, ತಲೆ ಕೆಡಿಸ್ಕೋಬೇಡ. ಊರಲ್ಲಿರೋ ಜಮೀನು ಮಾರಿ ಸಾಲ ತೀರ್ಸಿದ್ರಾಯ್ತು. ಕಾಸಿನ ಮೇಲೆ ಲೋಕ